ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಸೋಮಪುರ ದಾಬಸ್ಪೇಟೆಯ ಪ್ರಾಚೀನವಾದ ವಾಸವಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಈ ಸನ್ನಿಧಿಯ ಸಪ್ತತಿ ಪೂರ್ತಿ ಮಹೋತ್ಸವದ ಸುಸಂದರ್ಭದಲ್ಲಿ ಅಮ್ಮನವರಿಗೆ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ. ಅಮ್ಮನವರ ಸನ್ನಿಧಿಯಲ್ಲಿ ಸಮಸ್ತ ಭಕ್ತಜನರಿಗೂ ಅಮ್ಮನವರು ಸಕಲ ಶ್ರೇಯಸ್ಸುಗಳನ್ನು ಇಲ್ಲಿ ತನ್ನ ದಿವ್ಯ ಸಾನ್ನಿಧ್ಯದಿಂದ ಸದಾಕಾಲ ಪ್ರಸನ್ನಳಾಗಿ ವಿರಾಜಮಾನಳಾಗಿ ಎಲ್ಲರಿಗೂ ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಅಮ್ಮನವರ ವಿಶೇಷವಾದಂತಹ ಆರಾಧನೆಯು ನಡೆಯುತ್ತಾ ಬಂದಿದೆ. ಅಮ್ಮನವರು ಶಕ್ತಿ ಸ್ವರೂಪಿಣಿ, ಸಮಸ್ತ ಜಗತ್ತಿಗೂ ಶಕ್ತಿಯನ್ನು ನೀಡುವಂತಹ ದೇವತೆಯಾಗಿ ಅಮ್ಮನವರ ಮಹಿಮೆಯು ಶಾಸ್ತ್ರಗಳಲ್ಲಿ ವರ್ಣಿತವಾಗಿದೆ. ಯಾವುದಾದರೂ ಒಂದು ವಸ್ತುವಿನಲ್ಲಿ ಶಕ್ತಿ ಅನ್ನುವುದಿದ್ದಾಗ ಮಾತ್ರವೇ ಆ ವಸ್ತುವಿನಿಂದ ಪ್ರಯೋಜನ. ಶಕ್ತಿ ಇಲ್ಲದೆ ಇರುವಂತಹ ವಸ್ತುವು ನಿಷ್ಪ್ರಯೋಜನವಾಗುತ್ತೆ. ಅದು ನೋಡಲಿಕ್ಕೆ ಆ ವಸ್ತು ಹಾಗಿದ್ದರೂ ಸಹ ಅದರಲ್ಲಿ ಆ ಶಕ್ತಿ ಅನ್ನುವುದಿಲ್ಲ ಅಂತಂದರೆ ಆ ಪದಾರ್ಥ ಅನ್ನುವುದು ನಿಷ್ಪ್ರಯೋಜನವಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಶಕ್ತಿ ಸ್ವರೂಪಿಣಿಯಾಗಿ ಇದ್ದು ಈ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಸಹ ಅನುಗ್ರಹವನ್ನು ಮಾಡತಕ್ಕಂತಹ ಆ ಜಗನ್ಮಾತೆಯ ಒಂದು ಅನುಗ್ರಹ ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಎಲ್ಲ ಕಾರ್ಯಗಳೂ ಸಹ ಪ್ರಪಂಚದಲ್ಲಿ ಆ ಶಕ್ತಿಯಿಂದಲೇ ನಡೀತಾ ಇರುತ್ತೆ. ಈ ಪ್ರಪಂಚದ ಸೃಷ್ಟಿಯಿಂದ ಹಿಡಿದು ತದನಂತರ ಕಾಲದಲ್ಲಿ ಈ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳು ಎಲ್ಲವೂ ಸಹ ಆ ಶಕ್ತಿಯ ಒಂದು ಸಂಬಂಧದಿಂದಲೇ ವಿಶೇಷವಾಗಿ ನಡೀತಾ ಇರುತ್ತೆ. ಹಾಗಾಗಿ ಅಂತಹ ಶಕ್ತಿಯನ್ನು ಈ ಜಗತ್ತಿಗೆ ನೀಡಿದವರು ಯಾರು ಅಂತಂದರೆ ಅಮ್ಮನವರು. ಹಾಗಾಗಿ ಅಮ್ಮನವರ ಒಂದು ಆರಾಧನೆ ಅನ್ನುವುದು ವಿಶೇಷವಾಗಿ ಪ್ರಾಚೀನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಸಹ ನಮ್ಮ ದೇಶದಲ್ಲಿ ನಡೆದು ಬರ್ತಾ ಇದೆ. ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಹಿಂದೂ ಧರ್ಮದ ಉದ್ಧಾರಕರು. ಅವರು ವಿಶೇಷವಾಗಿ ಆ ಅಮ್ಮನವರ ಮೇಲೆ ಅತ್ಯಂತ ಅದ್ಭುತವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡಿ ಆ ಸ್ತೋತ್ರಗಳಲ್ಲಿ ಅತ್ಯಂತ ಅದ್ಭುತವಾದಂತಹ ಮಹಿಮೆಯನ್ನು ಅಮ್ಮನವರ ಮಹಿಮೆಯನ್ನು ತಿಳಿಸಿದ್ದಾರೆ. ಮೊದಲನೇದಾಗಿ ಶಂಕರಾಚಾರ್ಯರು ಬರೆದಿರುವಂತಹ ಸ್ತೋತ್ರವೇ ಅಮ್ಮನವರ ಮೇಲೆ ಕನಕಧಾರಾ ಸ್ತೋತ್ರ. ತದನಂತರ ಇನ್ನು ಸೌಂದರ್ಯ ಲಹರಿ ಮೊದಲಾದಂತಹ ಅನೇಕ ಅದ್ಭುತವಾದ ದೇವಿ ಸ್ತೋತ್ರಗಳನ್ನು ಶಂಕರ ರಚನೆ ಮಾಡಿದ್ದಾರೆ. ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲಿ ಎಲ್ಲ ಆಸ್ತಿಕರು ಸಹ ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಸಹ ಪಠನ ಮಾಡುವಂತಹ ಅತ್ಯಂತ ಅದ್ಭುತವಾದ ಸ್ತೋತ್ರಗಳು. ಇವತ್ತಿನ ತನಕ ಆ ಸ್ತೋತ್ರಗಳಿಗೆ ಸಮಾನವಾದಂತಹ ಬೇರೆ ಸ್ತೋತ್ರಗಳು ಯಾವುದೂ ಸಹ ಇಲ್ಲ, ಬರಲಿಲ್ಲ, ಬರುವುದೂ ಇಲ್ಲ. ಅಂತಹ ಸ್ತೋತ್ರಗಳನ್ನು ರಚನೆ ಮಾಡಿ ಆ ಸ್ತೋತ್ರಗಳಲ್ಲಿ ಅಮ್ಮನವರ ಶಕ್ತಿಯನ್ನು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಅದರ ಮೂಲಕ ಭಕ್ತರೆಲ್ಲರಿಗೂ ಸಹ ಇನ್ನಷ್ಟು ಆ ದೇವಿಯ ಮೇಲೆ ಶಕ್ತಿ, ಆ ಭಕ್ತಿ ಅನ್ನುವುದು ಇನ್ನಷ್ಟು ವೃದ್ಧಿಯಾಗಿ ತದ್ವಾರ ಇನ್ನೂ ಹೆಚ್ಚಿನ ಶ್ರದ್ಧಾ ಭಕ್ತಿಗಳಿಂದ ಅಮ್ಮನವರ ಆರಾಧನೆ ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಮಾರ್ಗವನ್ನು ಶಂಕರರು ತೋರಿಸಿದ್ದಾರೆ. ಶಂಕರರು ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ ಒಂದು ಮಾತು, ಅನೇಕ ವಿಧವಾದಂತಹ ವಿಷಯಗಳಿವೆ, ಅದರಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ. ಏನು ಅಂತಂದರೆ, ಸುಧಾಮಪ್ಯಾಸ್ವಾದ್ಯ ಪ್ರತಿಭಯ ಜರಾ ಮೃತ್ಯುಹರಿಣೀಂ ವಿಪದ್ಯಂತೆ ವಿಶ್ವೇ ವಿಧಿಶತಮಖಾದ್ಯ ದಿವಿಷದಃ ಕರಾಳಂ ಯತ್ಕ್ಷ್ವೇಲಂ ಕಬಲಿತವತಃ ಕಾಲಕಲನ ನಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ ಅಂತ ಒಂದು ಶ್ಲೋಕ ಇದೆ. ಇದರ ಅರ್ಥ ಏನು ಅಂತ ಕೇಳಿದರೆ, ದೇವತೆಗಳು, ಸ್ವರ್ಗದಲ್ಲಿರ್ತಕ್ಕಂತಹ ದೇವತೆಗಳೆಲ್ಲ ಆ ಹಿಂದೆ ಕ್ಷೀರಸಾಗರ ಮಥನವನ್ನು ಮಾಡಿದಾಗ ಯಾವ ಅಮೃತ ಅನ್ನೋದು ಹೊರಗೆ ಬಂದಿತ್ತೋ ಆ ಅಮೃತವನ್ನು ಪಾನ ಮಾಡಿದ್ದಾರೆ. ಅಮೃತವನ್ನು
ಪಾನ ಮಾಡಿದ್ರಿಂದ ಇನ್ನು ಅವರಿಗೆ ಮೃತಿ ಅನ್ನುವುದು ಬರುವ ಹಾಗಿಲ್ಲ. ವಾಸ್ತವ ಲೆಕ್ಕದಲ್ಲಿ ಅವರು ಅಮೃತವನ್ನು ಪಾನ ಮಾಡಿದ್ದಾರೆ ಅಂತಂದರೆ ಇನ್ನು ಅವರಿಗೆ ಮೃತ್ಯು ಅನ್ನೋದು ಬರುವ ಹಾಗೇ ಇಲ್ಲ. ಹಾಗೆ ಅದೇ ಸಮಯದಲ್ಲಿ ಕಾಲಕೂಟ ವಿಷ ಅನ್ನೋದು ಹೊರಗೆ ಬಂತು. ಆ ವಿಷವನ್ನು ಶಿವನು, ಪರಮೇಶ್ವರ ಆ ವಿಷವನ್ನು ಕುಡಿದು ಈ ಲೋಕವನ್ನು ಅದರಿಂದ ಕಾಪಾಡಿದ. ತಾನು ಆ ವಿಷವನ್ನು ಪಾನ ಮಾಡಿ ತನ್ನ ಕಂಠದಲ್ಲಿರಿಸಿಕೊಂಡು ಯಾರಿಗೂ ಸಹ ತೊಂದರೆ ಆಗದೇ ಇರುವ ಹಾಗೆ, ಬೇರೆ ಯಾರಿಂದಲೂ ಸಹ ಆ ವಿಷವನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅದರಿಂದ ಇಡೀ ಲೋಕಗಳಿಗೆ ತೊಂದರೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿದಾಗ ಆಗ ಪರಮೇಶ್ವರ ಆ ವಿಷವನ್ನು ಪಾನ ಮಾಡಿ ತನ್ನ ಕಂಠದಲ್ಲಿರಿಸಿಕೊಂಡು ನೀಲಕಂಠನಾಗಿ ಕಂಠದಲ್ಲಿರಿಸಿಕೊಂಡು ಶ್ರೀಕಂಠ ಅಂತ ಅದಕ್ಕೆ ಈಶ್ವರನಿಗೆ ಹೇಳೋದು. ದೇವತೆಗಳು ಅಮೃತವನ್ನು ಪಾನ ಮಾಡಿದ್ದಾರೆ, ಪರಮೇಶ್ವರನು ವಿಷವನ್ನು ಪಾನ ಮಾಡಿದ್ದ. ವಾಸ್ತವವಾಗಿ ಏನಾಗಬೇಕು ಅಂತಂದರೆ ಅಮೃತವನ್ನು ಪಾನ ಮಾಡಿದಂತಹ ದೇವತೆಗಳಿಗೆ ಮರಣ ಅನ್ನುವುದೇ ಇರಬಾರದು. ವಿಷವನ್ನು ಪಾನ ಮಾಡಿದಂತಹ ಪರಮೇಶ್ವರನಿಗೆ ಲೋಕದಲ್ಲಿ ಯಾರಾದರೂ ವಿಷವನ್ನು ಪಾನ ಮಾಡಿದರೆ ಬದುಕುವುದು ಬಹಳ ಕಷ್ಟ. ಹಾಗಾಗಿ ಅದೇ ರೀತಿಯಂಥ ಒಂದು ಪರಿಸ್ಥಿತಿಯೂ ಬರಬೇಕಾಗಿತ್ತು. ಆದರೆ ಹೇಗೆ ಪರಿಸ್ಥಿತಿ ಇದೆ ಅಂತ ಕೇಳಿದರೆ, ದೇವತೆಗಳು ಅಮೃತವನ್ನು ಪಾನ ಮಾಡಿದರೂ ಸಹ ಆ ಪ್ರಳಯ ಕಾಲದಲ್ಲಿ ಅವರೆಲ್ಲರೂ ಸಹ ನಾಶವನ್ನು ಹೊಂದುತ್ತಾ ಇದ್ದಾರೆ. ಅಮೃತವನ್ನು ಪಾನ ಮಾಡಿದ್ದಾರೆ, ಆದರೆ ಆ ಅಮೃತ ಅವರಿಗೆ ಎಲ್ಲಿವರೆಗೆ ಫಲ ಕೊಡ್ತಾ ಇದೆ ಅಂತಂದರೆ, ಈ ಒಂದು ಸೃಷ್ಟಿಯ ಒಂದು ಲಯ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೆ ಮಾತ್ರವೇ ಅವರಿಗೆ ಆ ಅಮೃತ ಅನ್ನೋದು ಫಲವನ್ನು ಕೊಡ್ತಾ ಇದೆ. ಆದರೆ ಲಯಕಾಲದಲ್ಲಿ ಒಂದು ಸಲ ಲಯ ತೀರ್ಮಾನವಾಯಿತು, ಲಯ ಆಗಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದ ಮೇಲೆ ಯಾವ ಅಮೃತವೂ ಸಹ ದೇವತೆಗಳನ್ನು ಕಾಪಾಡ್ತಾ ಇಲ್ಲ. ಅವರೂ ಸಹ ಆ ಸಂದರ್ಭದಲ್ಲಿ ನಾಶವನ್ನು ಹೊಂದಲೇಬೇಕು. ಅಲ್ಲಿವರೆಗೆ ಇರ್ತಾರೆ, ಅದು ಅಷ್ಟೇ, ಅಷ್ಟರೊಳಗೆ ಅವರಿಗೆ ತೊಂದರೆ ಆಗುವುದಿಲ್ಲ. ಆದರೆ ಆ ಸ್ಥಿತಿ ಬಂತು ಅಂತಂದರೆ ಅವರು ಸಹ ಮರಣವನ್ನು ಹೊಂದಲೇಬೇಕು. ಅಲ್ಲಿವರೆಗೆ ಮಾತ್ರ ಅವರಿರ್ತಾರೆ, ತದನಂತರದಲ್ಲಿ ಅವರು ಸಹ ಇರುವುದಿಲ್ಲ ಅನ್ನೋದು ತೀರ್ಮಾನ. ಅದೇ ರೀತಿ ಈಶ್ವರನಿಗೆ, ಪರಮಶಿವನಿಗೆ ಮರಣ ಅನ್ನೋದಿಲ್ಲ. ಆ ವಿಷವನ್ನು ಪಾನ ಮಾಡಿದರೂ ತನ್ನ ಕಂಠದಲ್ಲಿಸ್ಕೊಂಡ್ರೂ ಸಹ ಚೆನ್ನಾಗೇ ಇದ್ದಾನೆ. ಇದಕ್ಕೇನು ಕಾರಣ? ಆ ವಿಷವನ್ನು ಪಾನ ಮಾಡಿದರೂ ಸಹ ಪರಮೇಶ್ವರನಿಗೆ ಏನೂ ಆಗಲಿಲ್ಲ ಅಂತಂದರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅದನ್ನೇ ಶಂಕರರು ಶ್ಲೋಕದ ಕೊನೆಯಲ್ಲಿ ಹೇಳ್ತಾರೆ, ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ ಅಂತ. ನೀನು ನಿನ್ನ ಕಿವಿಗಳಲ್ಲಿ ಧರಿಸಿದಂತಹ ತಾಟಂಕಗಳು ಏನಿವೆಯೋ ಆ ತಾಟಂಕಗಳ, ಅಂದರೆ ಆ ತಾಟಂಕಗಳು ಈ ಆಭರಣಗಳನ್ನೆಲ್ಲ, ಸ್ತ್ರೀಯು ಎಲ್ಲ ಆಭರಣಗಳನ್ನು ಸಹ ಮಂಗಳಕ್ಕಾಗಿ ಧರಿಸುವಂತಹದ್ದು. ಅಂತಹ ಮಂಗಳಕರವಾದಂತಹ ಆಭರಣಗಳಲ್ಲಿ ಒಂದು ವಿಶೇಷವಾದಂತಹ ಆಭರಣವಾಗಿರುವ ಈ ತಾಟಂಕಗಳನ್ನು ನಿನ್ನ ಕಿವಿಯಲ್ಲಿ ನೀನು ಧಾರಣೆ ಮಾಡಿದ್ರಿಂದ ಏನಾಗ್ತಾ ಇದೆ ಅಂತಂದರೆ ಅದರ ಮಂಗಳ ಈಶ್ವರನಿಗೆ, ನಿನ್ನ ಪತಿಯಾದಂತಹ ಪರಮೇಶ್ವರನಿಗೆ ಅದರ ಮಂಗಳ ಅನ್ನೋದು ಸಿಕ್ಕಿ ಈ ವಿಷವನ್ನು ಪಾನ ಮಾಡಿದರೂ ಸಹ ಏನೂ ಆಗ್ತಾ ಇಲ್ಲ, ತುಂಬ ಸುರಕ್ಷಿತವಾಗಿ ಪರಮೇಶ್ವರ ಇದ್ದಾನೆ.